ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗೃಹಸ್ಥರು ತಮ್ಮ ಪಾಪಗಳನ್ನ ನಿವಾರಿಸಲು ಮತ್ತು ಶುದ್ಧಿಯಾಗಲು ಇದನ್ನ ಮಾಡ್ತಾರೆ. ಈ ಆಚರಣೆಯು ಮನಸ್ಸಿನ ಶುದ್ಧಿಯೊಂದಿಗೆ ಮಾಡಲಾಗುತ್ತೆ. ಸಿದ್ಧ ಚಕ್ರ ಎಂಬುದು ಒಂದು ರೀತಿಯ ವೃತ್ತಾಕಾರದ ಸಾಧನವಾಗಿದ್ದು, ಇದರಲ್ಲಿ ನವರತ್ನಗಳ ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು ಹಾಗೂ ಇತರ ಮಂತ್ರಗಳು ಮತ್ತು ಅಕ್ಷರವನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನ ಎಲ್ಲ ಸಾಧಿಸುವ ಮತ್ತು ಮಂಗಳಕರ ಕಾನೂನು ಅಂತ ಕರೆಯಲಾಗುತ್ತೆ. ಮತ್ತು ಮಹಾಸತಿ ಮೈನಾ ಸುಂದರಿ ತಮ್ಮ ಪತಿಪಾಲ್ ಅವರ ಕುಷ್ಠರೋಗವನ್ನ ಈ ವಿಧಾನದಿಂದ ಗುಣಪಡಿಸಿದ ಕಥೆಯೂ ಕೂಡ ಪ್ರಸಿದ್ಧವಾಗಿದೆ. ಸಿದ್ಧ ಚಕ್ರ ವಿಧಾನದ ವಿವರಣೆ. ಸಿದ್ಧ ಚಕ್ರ ಅಂದ್ರೇನು? ಸಿದ್ಧ ಅಂದ್ರೆ ಕರ್ಮ ದೋಷಗಳಿಂದ ಮುಕ್ತನಾದವನು. ಚಕ್ರ ಅಂದ್ರೆ ಒಂದು ವೃತ್ತಾಕಾರದ ಸಾಧನ. ಇದು ಮಂತ್ರಗಳು ಮತ್ತು ಅಕ್ಷರಗಳಿಂದ ಒಳಗೊಂಡ ಒಂದು ದೈವಿಕ ವೃತ್ತವಾಗಿದೆ. ಸಣ್ಣ ಪ್ರಕಾರ ಕೇಂದ್ರ ಭಾಗದಲ್ಲಿ ನವರತ್ನಗಳನ್ನ ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು ಚಿತ್ರಿಸುತ್ತೆ. ದೊಡ್ಡ ಪ್ರಕಾರ ಬೃಹತ್ ಸಿದ್ಧಿ ಚಕ್ರ ಅಥವಾ ಸಿದ್ಧ ಚಕ್ರ ಮಹಾಯಂತ್ರ ಅಂತ ಕರೆಯಲ್ಪಡುವ ಎಲ್ಲಾ ರಚನೆಗಳನ್ನ ಒಳಗೊಂಡಿರುತ್ತೆ. ಪ್ರಾಮುಖ್ಯತೆ: ಗೃಹಸ್ಥರು ತಮ್ಮ ಜೀವನದ ಉದ್ದಕ್ಕೂ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಇದನ್ನ ಒಮ್ಮೆ ಮಾಡಿದ್ರೆ ಉತ್ತಮ ಅಂತ ನಂಬಲಾಗುತ್ತೆ. ಇದರಿಂದ ಮನೆಯ ಎಲ್ಲಾ ಪಾಪಗಳು ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ. ಇದರ ಆಚರಣೆಯಿಂದಾಗಿ ಮೋಕ್ಷ ಅಥವಾ ಅಪೇಕ್ಷಿತ ಗುರಿಯನ್ನ ಸಾಧಿಸಬಹುದು ಎಂಬ ನಂಬಿಕೆ ಇದೆ. ಇನ್ನು ಆಚರಣೆ ಮಾಡುವುದಾದ್ರೆ ಇದು ದೈವಿಕ ಶಕ್ತಿಯನ್ನ ಆವಾಹಿಸಲು ಬಳಸುವ ಒಂದು ರಹಸ್ಯ ರೇಖಾಚಿತ್ರವಾಗಿದೆ. ಈ ಆಚರಣೆಯು ಗೃಹಸ್ಥರಿಗೆ ಒಂದು ಶ್ರೇಯಸ್ಕರ ಅನುಭವವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಪಂಡಿತರು ಆದ ಎಂದು ಬಾಹುಬಲಿ ಉಪಾಧ್ಯ ಹೇಳಿದ್ರು. ಬಾಗಲಕೋಟೆ ಜಿಲ್ಲೆಯ ರವಗವಿಬನಹಟ್ಟಿ ತಾಲೂಕಿನ ರವಕವಿಯ ಶ್ರೀ ವಾದಿದೇವ ಶ್ರೀ 1008 ಪುಷ್ಪದಂತಹ ತೀರ್ಥಂಕರ ಜಿನಮಂದಿರದಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ದ್ವಾದಶ ವರ್ಷದ ನಿಮಿತ್ತವಾಗಿ ಪ್ರಪ್ರಥಮ ಬಾರಿಗೆ ನಡೆಯಲಿರುವ ಬೃಹತ್ ಸಿದ್ಧಚಕ್ರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸತೀಶ್ ಹಜಾರೆ, ಪ್ರಸನ್ನ ಹಜಾರೆ, ಪ್ರವೀಣ್ ಹಜಾರೆ ಸೇರಿ ವಿವಿಧ ಭಾಗದ ಜೈನ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.